ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಟ ದರ್ಶನ್ ಅವರ ವಿಚಾರದಲ್ಲಿ ನಾವು ಸಾಕಷ್ಟು ದಿನಗಳಿಂದ ಒಂದಷ್ಟು ಸೀರೀಸ್ ಆಫ್ ಎಪಿಸೋಡ್ಗಳನ್ನು ಮಾಡಿಕೊಂಡು ಬರ್ತಾನೆ ಇದ್ದೀನಿ. ನಾನು ಸಾಕಷ್ಟು ಎಪಿಸೋಡ್ಗಳಲ್ಲಿ ನಾನು ತುಂಬ ಬಾರಿ ಹೇಳಿದ್ದೀನಿ ಅಂಧಾಭಿಮಾನಿಗಳು ಅಂತ. ಅಂತಹ ಅಂಧಾಭಿಮಾನಿಗಳು ಯಾರು, ಅವರು ಮಾಡ್ತಾ ಇರುವ ಕೆಲಸದಿಂದ ಏನಾಗ್ಬೋದು ಅನ್ನೋದನ್ನು ನಾನು ನೀಟಾಗಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಹೊರಟಿದ್ದೀನಿ. ಅದೆಲ್ಲದಕ್ಕಿಂತ ಮುಂಚೆ ಈ ಒಂದಷ್ಟು ವಿಡಿಯೋಗಳ ಅಂಧಾಭಿಮಾನಿಗಳ ಒಂದಷ್ಟು ವಿಡಿಯೋಗಳನ್ನು ನೋಡ್ಕೊಂಡು ಬಂದ್ಬಿಡಿ. ನಾನು ಇನ್ಮೇಲೆ ಬದುಕಿರೋಕ್ಕೆ ಚಾನ್ಸೇ ಇಲ್ಲ. ಡಿ ಬಾಸ್ ಹೊರಗಡೆ ಬಂದಿಲ್ಲ ಅಂದರೆ ಐ ಆಮ್ ಸಾರಿ. ನನ್ನ ಹೆಣನ ಇಲ್ಲೆಲ್ಲ ನೀವು ನೋಡೋಕ್ಕೂ ಆಗಲ್ಲ. ಎಲ್ಲ ಒಂದು ಮೂರಿಗೆ ಹೋಗಿ ಬಿದ್ದು ಸಾಯ್ತೀನಿ ಅಷ್ಟೇ. ಅವ್ರನ್ನ ಕಿಡ್ನಾಪ್ ಮಾಡ್ಸೋಗೋಸ್ಕರ ಅವ್ರು ಸತ್ತಿಲ್ಲ. ಅವ್ರ ಸಾವು ಅಲ್ಲಿ ಸರಿ ಇತ್ತು, ಸತ್ರು. ಅವ್ರಿಗೂ ಸಾವುಗೆ ಒಂದ್ ನೆಪ ಬೇಕಿತ್ತು ಅಷ್ಟೇನೆ. ಇವಾಗ ನಾವೇ ಅಂತಾನೆ ಇಟ್ಕೊಳ್ಳೋಣ, ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತೀವಿ, ಮಿಸ್ ಆಗಿ ಏನಾರ ಅಕಸ್ಮಾತ್ ಸತ್ತೋಗ್ಬಿಟ್ವಿ. ಡೆಫಿನೆಟ್ಲಿ ಇಫ್ ಇನ್ ಕೇಸ್ ನಮ್ಮನೆ ವ್ಯಕ್ತಿ ಏನಾದ್ರೂ ಇನ್ನೊಂದು ಹುಡುಗಿಗೆ, ಯಾರೇ ಆಗಿರ್ಬೋದು, ಇನ್ನೊಂದು ಹುಡುಗಿಗೆ ಏನಾದ್ರು ಅಸಭ್ಯವಾಗಿ ಫೋಟೋ ಕಳ್ಸೋದಾಗ್ಲಿ, ಮೆಸೇಜ್ ಕಳ್ಸೋದಾಗ್ಲಿ ಏನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರನ್ನು ಹಿಂಗೆ ಮರ್ಡರ್ ಮಾಡಿ ಸಾಯಿಸ್ಲಿ ಅಂತಾನೆ ನಾನು ಕೇಳ್ಕೊತೀನಿ. ಇವಾಗ ಏನಾರೋ ವಿಡಿಯೋ ಮಾಡಿ ಹಾಕ್ತಿರಾ ತಾನೆ, ಮಾಡಿರೋದೊಂದು ವಿಡಿಯೋ ಹಾಕ್ರಿ, ಅವಾಗೆಲ್ಲ ನಂಬ್ತಾರೆ. ಬ್ರೋ ಇವಾಗ ನೀನೇ ಮಾಡಿರಲ್ಲ, ಮಾಡಿದ್ದೀನಿ ಅಂತ ಹೇಳಿದ್ರೆ ಒಪ್ಕೋತ್ಯಾ ಬ್ರೋ? ಅಷ್ಟೇನೆ, ಹಂಗೆ ಅಷ್ಟೇ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡೋರೇ ದೇವ್ರು. ಏನಂತೀರಾ? ಅಷ್ಟೇ. ಅವ್ರ ಮೇಲೆ ಅವ್ರು ಬೆಳಿತಾ ಇದಾರಲ್ಲ, ಅದು ನೋಡಿ ಹುರ್ಕೊಂಡ್ ಮಾಡಿರ್ತಾರೆ ಅಷ್ಟೇ. ಇದು ದರ್ಶನ್ ಅವರ ಅಂಧಾಭಿಮಾನಿಗಳ ಒಂದಷ್ಟು ವಿಡಿಯೋ ತುಣುಕುಗಳು ಅಂತಲೇ ಹೇಳಬೇಕು. ಇಂಥವರಿಂದಾನೇ ನಟ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆ ಎದುರಾಗೋದಂತೂ ಕಟ್ಟಿಟ್ಟ ಬುತ್ತಿ. ಕಾನೂನಿನ ವಿಚಾರವಾಗಿ, ಪೊಲೀಸರ ವಿಚಾರವಾಗಿ, ಸರ್ಕಾರದ ಮಟ್ಟದಲ್ಲಿ ಈ ಎಲ್ಲ ಅಂಧಾಭಿಮಾನಿಗಳಿಂದ, ಈ ಎಲ್ಲ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ನಿಂದ, ಇಂತಹ ದರ್ಶನ್ ಅವರ ಫ್ಯಾನ್ಸ್ ಅಸೋಸಿಯೇಷನ್ನಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಬಹು ದೊಡ್ಡ ತೊಂದರೆ ಕಟ್ಟಿಟ್ಟ ಬುತ್ತಿ. ಯಾವುದೇ ಕಾರಣಕ್ಕೂ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂತಂದರೆ ಇಲ್ಲಿ ನೀವು ಈ ವಿಡಿಯೋಗಳನ್ನು ಏನು ನೋಡಿದ್ರಿ, ಆ ವಿಡಿಯೋಗಳಲ್ಲಿ ಸಾಯ್ತೀನಿ ಅಂತ ಕೆಲವರು ಹೇಳಿದ್ರೆ ಸಾಯಿಸೋದು ಸರಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಅವನ ಸಾವು ಅಲ್ಲಿತ್ತು, ಬಂದು ಸತ್ತ, ಅದಕ್ಕೆ ಯಾರೇನು ಮಾಡೋಕ್ಕಾಗುತ್ತೆ, ಅದಕ್ಕೆ ಯಾಕೆ ಡಿ ಬಾಸ್ನ ಅರೆಸ್ಟ್ ಮಾಡಿದ್ದೀರಾ ಅನ್ನೋ ಸಮರ್ಥನೆಯನ್ನು ಸಹ ಕೊಡ್ತಾ ಇದ್ದೀರಾ. ಇಂಥವರಿಂದ ಸಮಾಜಕ್ಕೆ ಕಂಟಕ ಅನ್ನೋದನ್ನು ಅರಿತಿರುವ ಪೊಲೀಸರು ಈಗ ಆಲ್ರೆಡಿ ಒಂದಷ್ಟು ಲಿಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಅವರನ್ನೆಲ್ಲ ಸದ್ಯದಲ್ಲೇ ಹಿಡಿದು ಯಾವ ಥರ ಬುದ್ಧಿ ಕಳಿಸ್ತಾರೆ ಅನ್ನೋದನ್ನು ಸಹ ನಾವು ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ದರ್ಶನ್ ಅವರು ಜುಡಿಷಿಯಲ್ ಕಸ್ಟಡಿಗೆ, ಅಂದರೆ ಪೊಲೀಸ್ ಕಸ್ಟಡಿ ಏನಿದೆ, ಇವತ್ತು ನಾಳೆ ಅಂತ್ಯ ಆಗುತ್ತೆ ಅವರ ಪೊಲೀಸ್ ಕಸ್ಟಡಿ. ಆಲ್ಮೋಸ್ಟ್ ನಾಡಿದ್ದವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾಗಿ ಬರಬಹುದು. ಅದಾದ ನಂತರ ಈ ಕೇಸ್ಗಳನ್ನು, ಅವರ ಅಭಿಮಾನಿಗಳ ಕೇಸ್ಗಳನ್ನು ಕೈಗೆತ್ಕೊಳ್ಳೋಣ ಅಂತ ಪೊಲೀಸರು ಕಾಯ್ತಾ ಇರೋದಂತೂ ಸತ್ಯ. ಇನ್ನು 2 ದಿನಗಳಲ್ಲಿ ಆ ಕೆಲಸ ಆರಂಭ ಆಗುತ್ತೆ. ಆವಾಗ ಈ ಎಲ್ಲರೂ ಏನು ಕೊಲೆ ಮಾಡೋದೇ ಸರಿ, ಕೊಲೆ ಮಾಡಿದ್ದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ನಾನು ಕೂಡ ಹಂಗೆ ಮಾಡ್ತಾ ಇದ್ದೆ ಅಂತ ಹೇಳೋದು ಎಲ್ಲ ಏನು ಮಾಡಿದ್ದಾರೆ, ಇಂಥವ್ರಿಗೆ ಬುದ್ಧಿ ಕಲಿಸುವ ಪಾಠ ಹಾಗೆ ಆಗುತ್ತೆ. ಅದರಲ್ಲೂ ಇನ್ನೊಂದು ವಿಡಿಯೋನ ನಾನು ಪ್ಲೇ ಮಾಡಬೇಕು. ಆ ವಿಡಿಯೋನ ಒಂದ್ಸಲಿ ನೋಡ್ಕೊಂಡ್ಬಂದ್ಬಿಡಿ. ಕುಮಾರಸ್ವಾಮಿ ದರಿದ್ರ ಬಿಟ್ರ ಸೂಳೆ ಮಗನೆ, ಕುಮಾರಸ್ವಾಮಿ ಮಿಂಡ್ರ ಬಿಟ್ಟಿರ ನನ್ನ ಮಗನೇ ಇದ್ನೆ, ನೀನೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ. 7 ಮಿಂಡ್ರ ಬಿಟ್ರ ಸೂಳೆ ಮಗನೆ. ಮಂಡ್ಯದಲ್ಲಿ ಸುಮಲತಾ ಮೇಡಮ್ ಅವರು ನಿನ್ಗೆ ಮಂಡ್ಯದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿದ್ಕೆ ನನ್ನ ಮಗನೇ ಇದ್ದೆ, ನಮ್ಮ ಡಿ ಬಾಸ್ ಅವ್ರಿಗೇನೆ ನೀನು ಸ್ಕೆಚ್ ಆಗ್ತೀಯಾ? ಸೂಳೆ ಮಗನೆ, ನೀನೇ ನಿಮ್ಮ ಅಪ್ಪಂಗೆ ಬಿಟ್ಟಿಲ್ವೇನ್ಲ ನೀನು? ನಿಮ್ಮ ಅಪ್ಪ ನೋಡ್ರ ಒಳ್ಳೆ ದಾನಕರಣ ಸೂರಂತರ ಇದ್ದಾನೆ, ನೀನ್ ನೋಡ್ರಿ 7 ಮಂಡ್ರ ಬಿಟ್ರ ನಮ್ಮ ಮಗನ್ ತರ ನಮ್ಮ ಡಿ ಬಾಸ್ ಅವ್ರಿಗೇನೆ ಈ ತರ ಕೆಟ್ಟ ಬಾರ್ತ ಮರ ಮಾಡ್ತೀಯ. ಬೇರ್ಕೆ ಬಿಟ್ರ ನನ್ನ ಮಗನೇ ಇದ್ನೆ. ಎಷ್ಟು ಜನ ಕೊಟ್ಟಿದ್ದಿಲ್ಲ ನನ್ನ ಮಗನೇ ನೀನು? ಮಂಡ್ಯದಲ್ಲಿ 150 ರೂಪಾಯಿ ಎಲ್ಲ ದುಡ್ಡು ಕೊಟ್ಬಿಟ್ಟು ಏನೋ ದಿಕ್ಕರ ಮುಗಿಸ್ತೀಯ. ಕಳ್ಳನ್ ಮಗನೇ ಇದ್ನೆ. ಡಿ ಬಾಸ್ ಅವ್ರಿಗೆ ಮಂಡ್ಯದಲ್ಲಿ ಒಂದ್ ಹೆಸರು ಅಂತ ಇದೆ, ಒಂದ್ ಗತ್ತ ಅಂತ ಇದೆ. ಇವಳು ಒಂದು ಹೆಣ್ಣಾಗಿ ಇವಳ ಬಾಯಲ್ಲಿ ಬರ್ತಾ ಇರುವ ಮಾತುಗಳು ಹೆಂಗಿದೆ, ನಾನು ಅವಳು ಇವಳು ಅಂತಲೇ ಕರಿತೀನಿ, ಡೋಂಟ್ ಮೈಂಡ್. ಯಾಕಂದರೆ ಹೆಣ್ಣು ಕುಲಕ್ಕೆ ಅವಮಾನ ಇಂಥವ್ರು. ಒಬ್ಬ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಪ್ರಸ್ತುತ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಬಳಸಿರುವ ಪದಗಳಿದೆಯಲ್ಲ, ಆ ಪದಗಳು ಬಳಸಿರೋದು ಒಂದು ಹೆಣ್ಣಿಗೇನೆ. ಕುಮಾರಸ್ವಾಮಿ ಅವರ ಅಮ್ಮನಿಗೆ ಬೈತಾರೆ, ತಂದೆಗೆ ಬೈತಾರೆ, ಕುಮಾರಸ್ವಾಮಿ ಅವರಿಗೆ ಬೈತಾರೆ,
ಇವಳು ಒಂದು ಹೆಣ್ಣಾಗಿ ಮಾಡಿರೋದು ಈ ವಿಡಿಯೋದಲ್ಲಿ ಬರೀ ಹೆಣ್ಣು ನಿಂದನೆ. ಈ ವಿಚಾರವಾಗಿ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ JDS ಕಾರ್ಯಕರ್ತರು. ಪೊಲೀಸ್ನವರು ಇವಳನ್ನು ಸದ್ಯದಲ್ಲೇ ಎತ್ತಾಕೊಂಬಂದು, ಪೊಲೀಸ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎತ್ತಾಕೊಂಬಂದು ಇವಳಿಗೆ ಯಾವ ರೀತಿ ಬುದ್ಧಿಯನ್ನು ಕಲಿಸಬಹುದು ಆ ರೀತಿ ಬುದ್ಧಿಯನ್ನು ಕಲಿಸ್ತಾರೆ ಮಹಿಳಾ ಪೊಲೀಸ್ ಅಧಿಕಾರಿಗಳು ಸದ್ಯದಲ್ಲೇ. ಆಲ್ಮೋಸ್ಟ್ ಕೆಲವೇ ಗಂಟೆಗಳಲ್ಲಿ ಅಂತಲೇ ಹೇಳ್ಬೋದು ಹುಡುಕೊಂಡು ಎತ್ತಾಕೊಂಡು ಬರ್ತಾರೆ ಇವಳನ್ನ. ಯಾಕೆ ಅಂದರೆ ನಾಲಿಗೆ ಹದ್ದು ಬಸ್ತಿನಲ್ಲಿರಬೇಕು. ದರ್ಶನ್ ಅವರ ಪ್ರಕರಣಕ್ಕೂ ಕುಮಾರಸ್ವಾಮಿ ಅವ್ರಿಗೂ ಸುಮಲತಾ ಅವ್ರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಎಲ್ಲಿಂದ ಎಲ್ಲಿಗಿದೆ ಸಂಬಂಧ? ಸುಮಲತಾ ಅವರು ಮಂಡ್ಯದ ಟಿಕೆಟ್ ಬಿಟ್ಕೊಟ್ರಂತೆ, ಅದಕ್ಕೆ ಕುಮಾರಸ್ವಾಮಿ ಅವರು ಅದು ಭಿಕ್ಷೆ ಅಂತೆ, ಕುಮಾರಸ್ವಾಮಿ ಅವರು ನಿಂತು ಗೆದ್ದುಬಿಟ್ರಂತೆ. ಭಿಕ್ಷೆ ಹಾಕಿದೆ ಸುಮಲತಾಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಿನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಕೂಡ ನೀನು ದರ್ಶನ್ ಅವರ ವಿರುದ್ಧ ಹೋರಾಟ ಮಾಡಿಸ್ತೀಯಾ, ಅವ್ರ ವಿರುದ್ಧ ತಿರುಗಿ ಬೀಳ್ತೀಯಾ, ನೀನು ಇಂಥವನು. ಯಪ್ಪ, ನಾನು ಹೇಳಿದ್ನಲ್ಲ, ಇಂತಹ ಅಂಧಾಭಿಮಾನಿಗಳಿಂದನೇ ಆ ಮನುಷ್ಯನ ಇಮೇಜ್ ಇನ್ನೂ ಡೌನ್ ಆಗ್ತಿರೋದು. ಎಲ್ಲ ಇಂಥವ್ರು ಅಂದ್ಕೊಂಡಿರ್ಬೇಕು ಮೋಸ್ಟ್ಲಿ, ನಾವು ಹಿಂಗೆಲ್ಲ ಮಾತಾಡ್ಬಿಟ್ರೆ ನಮ್ಮ ಬಾಸ್ ಇಮೇಜ್ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಡ್ಬೋದು, ಅವ್ರ ಫ್ಯಾನ್ ಫಾಲೋಯಿಂಗ್ಸ್ನ ನೋಡಿ ಎಲ್ಲರೂ ಭಯ ಬಿದ್ದುಬಿಡ್ಬೋದು ಅಂತ ಅನ್ನೋ. ನಿಮ್ಮಂಥವ್ರನ್ನ ನೋಡಿ, ನಿಮ್ಮಂಥವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಜನ ಚೀತು ಅಂತ ಒಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಮುಂದೆ ನಿಮ್ಮಂಥವ್ರಿಂದ. ಆ ಮನುಷ್ಯಂಗೆ ಇವೆಲ್ಲ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ಕಾನೂನು ಹೋರಾಟಗಳನ್ನು ಎದುರಿಸ್ತಾ ಇದ್ದಾರೆ, ಅವ್ರು ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದೆಲ್ಲ ಕೋರ್ಟಲ್ಲಿ ಪ್ರೂವ್ ಆಗುತ್ತೆ. ಆದರೆ ನೀವು ಹೊರಗಡೆ ಆ ಮನುಷ್ಯನ ಹೆಸರು ಹೇಳ್ಕೊಂಡು ಏನು ಮಾಡ್ತಾ ಇದ್ದೀರಾ? ಈ ತರಹದ ಅಸಹ್ಯವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಅಸಹ್ಯವಾದಂತಹ ಕೆಲಸಗಳು. ಇದನ್ನು ಹೊರಗಡೆ ಇದ್ದವ್ರು ನೋಡಿದರೆ ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು ಅಂತ. ಬೇಡ ಅದ್ರ ಬಗ್ಗೆ ಮಾತಾಡೋದು. ಬಟ್ ಒಂದಂತೂ ನಾನು ಕ್ಲಿಯರ್ ಕಟ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಭಾರತದಲ್ಲಿ, ಕರ್ನಾಟಕದಲ್ಲಿ PFI ಅಂತ ಒಂದು ಸಂಘಟನೆ ಇತ್ತು. ಆ ಸಂಘಟನೆಯನ್ನು ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಬ್ಯಾನ್ ಮಾಡೋದಕ್ಕೆ ಕಾರಣ ಆ ಸಂಘಟನೆ ನಡೆಸ್ತಾ ಇದ್ದಂತಹ ಒಂದಷ್ಟು ಕೆಲಸಗಳು, ಮಾಡ್ತಾ ಇದ್ದಂತಹ ಒಂದಷ್ಟು ಅಪರಾಧ ಕೃತ್ಯಗಳು. ಅದೇ ನಿಟ್ಟಿನಲ್ಲಿ ನಟ ದರ್ಶನ್ ಅಭಿಮಾನಿ ಬಳಗ, ಅಭಿಮಾನಿ ಸಂಘಗಳನ್ನು ಸಹ ಕರ್ನಾಟಕದಲ್ಲಿ ಬ್ಯಾನ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ಈಗ ಆಲ್ರೆಡಿ ಆರಂಭ ಆಗಿದೆ ಅನ್ನುವ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ, ಎಷ್ಟು ತಾಲೂಕಿದೆ, ಆ ಎಲ್ಲ ಜಿಲ್ಲೆ ಹಾಗೂ ತಾಲೂಕುಗಳ ದರ್ಶನ್ ಅಭಿಮಾನಿಗಳ ಸಂಘದ ಲಿಸ್ಟನ್ನು ಈಗ ಆಲ್ರೆಡಿ ಪೊಲೀಸರು ತರಿಸ್ಕೊಂಡಿದ್ದಾರಂತೆ. ತರಿಸ್ಕೊಂಡು ಅದರಲ್ಲಿ ಇರುವ ಮೆಂಬರ್ಗಳ ಲಿಸ್ಟನ್ನು ಚೆಕ್ ಮಾಡಿದಾಗ ಅದರಲ್ಲಿ ಕೆಲವೊಂದು ಪುಡಿ ರೌಡಿಗಳು ಇರೋದು ಗೊತ್ತಾಗಿದೆಯಂತೆ. ಸೊ ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಪೊಲೀಸ್ನವರು ದರ್ಶನ್ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ ಬಳಿಕ ಈ ಕೇಸನ್ನು ಕೈಗೆತ್ತಿಕೊಂಡು ಇಡೀ ಕರ್ನಾಟಕದಲ್ಲಿ ದರ್ಶನ್ ಅಭಿಮಾನಿ ಬಳಗವನ್ನು ಕ್ಲೋಸ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನೋದು ಸುದ್ದಿ ಆಗ್ತಾ ಇದೆ. ಯಾಕಾಗ್ತಾ ಇದೆ? ಎಸ್, ಈ ತರಹ ನಾನು ಇವಾಗ ಏನು ತೋರಿಸ್ತೆ ಈ ತರಹದ ಅಭಿಮಾನಿಗಳು ಆಡ್ತಾ ಇರುವ ಮಾತಿನಿಂದ, ಕೊಲೆಯನ್ನು ಸಮರ್ಥಿಸ್ಕೊಳ್ತಾ ಇರುವ ರೀತಿಯಿಂದ, ಅವರು ಮಾಡಿದ್ದೇ ಸರಿ, ಮಾಡಿರಲಿ ಬಿಡಿ ಅದೇ ಸರಿ ಅಂತ ಏನು ಮಾತಾಡ್ತಿದ್ರ ಕ್ಯಾಮ್ರಾಗಳ ಮುಂದೆ ಬಂದು ನಿಮ್ಮ ತೆವಲಿಗೆ, ಇದರಿಂದ ಅಲ್ಲಿ ತೊಂದರೆ ಆಗುತ್ತೆ ಒಳಗಡೆ ಇರುವ ದರ್ಶನ್ಗೆ. ಅದರ ಜೊತೆಗೆ ಅವರ ಅಭಿಮಾನಿ ಸಂಘಗಳಲ್ಲಿ ತುಂಬ ಒಳ್ಳೆಯವರಿದ್ದಾರೆ, ತುಂಬ ಒಳ್ಳೆ ಅಭಿಮಾನಿಗಳಿದ್ದಾರೆ. ಅವರ ಬರ್ತಡೇ ದಿನ ಬ್ಲಡ್ ಕೊಡೋರನ್ನ ನೋಡಿದ್ದೀನಿ, ದಾನ ಧರ್ಮ ಮಾಡೋರನ್ನ ನೋಡಿದ್ದೀನಿ, ಸ್ಕೂಲಲ್ಲಿ ಬುಕ್ಸ್ ಹಂಚೋರನ್ನ ನೋಡಿದ್ದೀನಿ. ಅವರು ಎಲ್ಲರಿಗೂ ಕೂಡ ನೀವು ಇವಾಗ ಮಾತಾಡಿದ್ರಲ್ಲ ಇಷ್ಟು ದಿನ, ನೀವುಗಳು ಕಪ್ಪು ಚುಕ್ಕೆ, ಅವರ ಮರ್ಯಾದೆನ ಕೂಡ ತೆಗಿತಾ ಇದ್ದೀರಾ ನೀವು. ಫಾರ್ ಎಕ್ಸಾಂಪಲ್, ಎಲ್ರಿಗೂ ಗೊತ್ತಿರೋ ವಿಚಾರ, ಕರ್ನಾಟಕದಲ್ಲಿ ನಟ ದರ್ಶನ್ ಅವರಿಗೆ ಇರುವಷ್ಟು ದೊಡ್ಡ ಅಭಿಮಾನಿ ಬಳಗ ಇನ್ನು ಯಾರಿಗೂ ಕೂಡ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಪ್ರಸ್ತುತ ಒಂದು ಕೋಟೆಯನ್ನು ಕಟ್ಕೊಂಡಿದ್ದೀರಾ ಅಂತಲೇ ಅಂದ್ಕೊಳ್ಳೋಣ. ಒಂದು ಕೋಟೆಯನ್ನು ಕಟ್ಟಿ ಆ ಕೋಟೆಯ ಮಾಲೀಕನನ್ನಾಗಿ ನಟ ದರ್ಶನ್ ಅವರನ್ನು ಕೂರಿಸಿ ಮೆರೆಸ್ತಾ ಇದ್ರಿ ಇಷ್ಟು ದಿನ. ಈಗ ಅವರ ಮೇಲೆ ಒಂದು ಆರೋಪ ಬಂದಿದೆ. ಅದು ಸಾಮಾನ್ಯವಾದಂತಹ ಚಿಕ್ಕ ಪುಟ್ಟ ಆರೋಪ ಅಲ್ಲ. ಈ ಹಿಂದೆ ಬಂದಿದ್ವಲ್ಲ ಆ ತರಹ ಚಿಕ್ಕ ಪುಟ್ಟ ಆರೋಪ ಅಲ್ಲ, ಇದೊಂದು ಮರ್ಡರ್ ಕೇಸ್, ಕೊಲೆ ಪ್ರಕರಣ. ಸೊ ಹಾಗಾಗಿ ಅವರು ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾರೆ. ಇನ್ನೇನು ಒಂದು 2-3 ದಿನಗಳ ಅಂತರದಲ್ಲಿ ಅವರು ಜುಡಿಷಿಯಲ್ ಕಸ್ಟಡಿಗೂ ಹೋಗಬಹುದು. ಆದರೆ ನೀವು ಇಷ್ಟೊಂದು ದೊಡ್ಡ ಕೋಟೆಯನ್ನು ಕಟ್ಟಿ ಅಲ್ಲೊಬ್ಬ ಮಾಲೀಕನನ್ನು ಕೂರಿಸಿ, ಆ ಮಾಲೀಕ ಸಂಕಷ್ಟದಲ್ಲಿ ಇರುವಂತಹ ಸ್ಥಿತಿಯಲ್ಲಿ, ಆ ಮಾಲೀಕ ಸ್ಟೇಷನ್ಗೆ ಹೋಗಿರುವಂತಹ ಸ್ಥಿತಿಯಲ್ಲಿ, ಜೈಲಿಗೆ ಹೋಗಿರುವಂತಹ ಸ್ಥಿತಿಯಲ್ಲಿ ನೀವು ಹೊರಗಡೆ ಹಿಂಗೆಲ್ಲ ಮಾಡ್ತಾ ಇದ್ದರೆ, ನೀವು ಕಟ್ಟಿದ ಕೋಟೆಯನ್ನು ನೀವೇ ಹೊಡೆದು ಧ್ವಂಸ ಮಾಡಿ ಆ ಮನುಷ್ಯ ಏನಾದರೂ ನಾಳೆ ದಿನ ಈ ಎಲ್ಲ ಆರೋಪಗಳಿಂದ ಮುಕ್ತವಾಗಿ ಹೊರಗಡೆ ಬಂದಾಗ ಆ ಕೋಟೆನೇ ಇಲ್ಲದಂತೆ ಆಗಿದ್ದರೆ, ಆದರೆ ಅನ್ನಿಸ್ಬೋದು ಇಫ್ ಇನ್ ಕೇಸ್ ಅವರೇನಾದರೂ ಈ ಆರೋಪಗಳಿಂದ ಮುಕ್ತವಾಗಿ ಹೊರಗಡೆ ಬಂದಿಲ್ಲ ಅಂದರೆ ಬಿಡಿ, ನೀವೇನಾದರೂ ಮಾಡ್ಕೊಳ್ಳಿ, ಅದು ಬೇರೆ ಪ್ರಶ್ನೆ.
ಇಫ್ ಇನ್ ಕೇಸ್ ಬಂದರೆ ಏನಾಗಬಹುದು? ಅದರಲ್ಲೂ ಇನ್ನೊಂದಷ್ಟು ಅಭಿಮಾನಿಗಳ ಪೇಜ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ನೇರವಾಗಿ ನನ್ನ ಹೆಸರುಗಳನ್ನು ಹೇಳ್ಬಿಡ್ತೀನಿ. ಸುದೀಪ್ ಅವರ ವಿರುದ್ಧ ಪೋಸ್ಟ್ಗಳನ್ನ ಮಾಡ್ತಾ ಇರುವಂಥದ್ದು, ಧ್ರುವ ಸರ್ಜಾ ಅವರ ವಿರುದ್ಧ ಪೋಸ್ಟ್ಗಳನ್ನ ಮಾಡ್ತಾ ಇರುವಂಥದ್ದು, ಯಶ್ ಅವರ ವಿರುದ್ಧ ಪೋಸ್ಟ್ಗಳನ್ನ ಮಾಡ್ತಾ ಇರುವಂಥದ್ದು, ಎಲ್ಲರ ವಿರುದ್ಧ ಸ್ಯಾಂಡಲ್ವುಡ್ನಲ್ಲಿರುವ ಅಂದರೆ ಯಾರೆಲ್ಲ ಇವರ ವಿರುದ್ಧ ಮಾತನಾಡಿದ್ದಾರೆ, ಇನ್ನು ಯಾರೆಲ್ಲ ಮಾತಾಡಿಲ್ಲ, ಅವರ ಅಭಿಮಾನಿಗಳು ಏನು ದರ್ಶನ್ ಅವರು ಈ ಒಳಗಡೆ ಹೋಗಿರೋದನ್ನೆಲ್ಲ ಸುದ್ದಿ ಮಾಡ್ತಾ ಇದ್ದಾರೆ, ಅಂಥವರ ವಿರುದ್ಧ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿರುವ ಒಂದಷ್ಟು ಪೇಜ್ಗಳು ಮುಗಿ ಬೀಳ್ತಾ ಇದ್ದೀರಾ. ನಿಮ್ಮ ಬಾಸ್ ತಪ್ಪೇ ಮಾಡಿಲ್ವಾ, ನೀವು ಅವ್ನು ಹಂಗೆ ಮಾಡಿಲ್ವಾ, ಇವ್ನು ಹಿಂಗೆ ಮಾಡಿಲ್ವಾ ಅಂದರೆ ಆ ನಟರ ಈಗ ಯಾರೆಲ್ಲ ಹೆಸರೆಳ್ದೆ ಈ ನಟರ ತೇಜೋವಧೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನೀವು ಪ್ರಯತ್ನ ಪಟ್ಟರೆ ನೀವು ಯಶ್ ಅವರ ಮಾನ ತೆಗೆಯೋದಕ್ಕೆ, ಸುದೀಪ್ ಅವರ ಮಾನ ತೆಗೆಯೋದಕ್ಕೆ, ಧ್ರುವ ಸರ್ಜಾ ಅವರ ಮಾನ ತೆಗೆಯೋದಕ್ಕೆ, ಶಿವರಾಜ್ ಕುಮಾರ್ ಅವರ ಮಾನ ತೆಗೆಯೋದಕ್ಕೆ ನೀವು ಪ್ರಯತ್ನ ಪಟ್ಟರೆ ಅವರ ಅಭಿಮಾನಿಗಳು ಸುಮ್ಮನೆ ಕೂತಿರ್ತಾರಾ? ಅವರ ಅಭಿಮಾನಿಗಳು ಸುಮ್ಮನೆ ಕೂತಿರ್ತಾರ? ಈ ಎಲ್ಲ ನಟರ ಅಭಿಮಾನಿಗಳು ಹೊರಗಡೆನೇ ಇದ್ದಾರೆ. ಈ ಎಲ್ಲ ನಟರು ಕೂಡ ಅವರವರ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಸಂಕಷ್ಟವನ್ನು ಎದುರಿಸ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ ನಟ ದರ್ಶನ್ ಅವರು ಮಾತ್ರ. ನೀವು ಆ ನಟರ ಮೇಲೆ ಮುಗಿಬಿದ್ರೆ ಈ ಎಲ್ಲ ನಟರ ಅಭಿಮಾನಿಗಳು ತಿರುಗಿಸಿ ಯಾರ ಮೇಲೆ ಮುಗಿಬೀಳ್ತಾರೆ? ನಿಮ್ಮ ಮೇಲೆ ಮುಗಿಬೀಳಲ್ಲ. ಯಾರು ಆ ಕೆಲಸ ಮಾಡ್ತಾ ಇದ್ದಾರಲ್ಲ ಫ್ಯಾನ್ಸ್ಗಳು, ಅವ್ರ ಮೇಲೆ ಮುಗಿಬೀಳಲ್ಲ, ನೇರವಾಗಿ ದರ್ಶನ್ ಅವ್ರ ಮೇಲೆ ಮುಗಿಬೀಳ್ತಾರೆ. ಅಲ್ಲೂ ಕೂಡ ಡ್ಯಾಮೇಜ್. ಯಾಕೆ ಯಾರಿಗೂ ಕೂಡ ಇದು ತಲೆಗೆ ಹೋಗ್ತಾ ಇಲ್ಲ ನನಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗ ಅಂದೋರಿಲ್ಲ, ನನ್ನ ಅಣ್ಣ ಅಂದೋರಿಲ್ಲ, ನನ್ನ ಬಾಯ್ಜಾನ್ ಅಂದೋರಿಲ್ಲ, ಇನ್ನು ಸ್ವಂತ ಹೆಂಡತಿ ಮಾತಾಡ್ತಿಲ್ಲ, ಸ್ವಂತ ತಮ್ಮ ಮಾತಾಡ್ತಿಲ್ಲ, ಸ್ವಂತ ತಾಯಿ ಮಾತಾಡ್ತಾ ಇಲ್ಲ, ಯಾರೂ ಮಾತಾಡ್ತಿಲ್ಲ. ನೀವ್ಯಾಕೆ ಮಾತಾಡ್ತಿದ್ದೀರಾ? ಅವರೆಲ್ಲ ಸೈಲೆಂಟಾಗಿರೋದರ ಹಿಂದೆ ಒಂದು ಅರ್ಥ ಇದೆ ಅವರೆಲ್ಲ ಸೈಲೆಂಟಾಗಿರೋದಕ್ಕೆ. ಆ ಅರ್ಥ ಏನು ಅನ್ನೋದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ನಾನು ಹೇಳಿದ್ನಲ್ಲ, ನೀವು ಕಟ್ಕೊಂಡಿರುವಂತಹ ಕೋಟೆ, ದರ್ಶನ್ ಅವರ ವಿಚಾರದಲ್ಲಿ ಕಟ್ಕೊಂಡಿರುವಂತಹ ಕೋಟೆ ಅದು ಹಂಗೆ ಇರುತ್ತೆ. ಇಲ್ಲ ಅಂತಂದರೆ ಇದೇ ಬುದ್ಧಿಯನ್ನು ಮುಂದುವರಿಸಿ ನಾವು ಸ್ಟಾಪೇ ಮಾಡಲ್ಲ, ನಾವು ಹಿಂಗೆ ನಡ್ಕೋತಾ ಇರ್ತೀವಿ ಅಂತಂದರೆ ಅದು ಬಿದ್ದು ಧ್ವಂಸ ಆಗುತ್ತೆ. ಅದನ್ನು ಬೇರೆ ಯಾರೋ ಮಾಡ್ತಾ ಇಲ್ಲ, ನಿಮ್ಮ ಕೈಯಾರೆ ನೀವೇ ಮಾಡ್ಕೋತಾ ಇದ್ದೀರಾ. ಅಷ್ಟು ಮಾತ್ರ ಸತ್ಯ. ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.